ಈಗ ಸಿ.ಟಿ. ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಆ ಧರ್ಮಸ್ಥಳ ಮಂಜುನಾಥನೇ ಬಡವನಾದ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿವೇಶನದಲ್ಲಿ ಮಾತಾಡ್ತಾ ಸಿ.ಟಿ. ರವಿಯವರಿಗೆ ಕೊಲೆಗಾರ ಅನ್ನುವಂತಹ ಪದದ ಪ್ರಯೋಗವನ್ನು ಮಾಡ್ತಾರೆ. ಸಿ.ಟಿ. ರವಿಯವರು ಮಾತಾಡ್ತಾ ಇರಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದದ ಬಳಕೆಯನ್ನು ಮಾಡಿದರು. ಯಾವಾಗ ಆ ಪದ ಪ್ರಯೋಗ ಮಾಡಿಬಿಟ್ರು ಅಬ್ಬಬ್ಬಬ್ಬಬ್ಬಬ್ಬಬ್ಬ ಸದನದಲ್ಲಿ ಅಲ್ಲೋಲ ಕಲ್ಲೋಲ. ನಾನು ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದಾನೇ ಬಳಸಿಲ್ಲ, ನಾನು ಅದನ್ನು ಬಳಸೇ ಇಲ್ಲ. ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಆ ತಾಯಿ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿತಾ ಇದ್ದಾರೆ. ಸಿ.ಟಿ. ರವಿ ಅವ್ರ ಮೇಲೆ ಅಟ್ಯಾಕ್ ಆಯಿತು, ಅವ್ರ ತಲೆಯಿಂದ ರಕ್ತ ಸುರಿದು ಬಂತು. ಸಿ.ಟಿ. ರವಿ ಅವ್ರನ್ನ ಮುಗಿಸ್ಲೇಬೇಕು ಅನ್ನುವಂಥ ಅಜೆಂಡವನ್ನು ಇಟ್ಕೊಂಡು ಈ ರೀತಿ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ರೀ. ಇದೇನು ನಿಜವಾದ ರಿಯಲ್ ಲೈಫಾ ಏನು ಸಿನಿಮಾನ? ಚಿಕ್ಕಮಗಳೂರಲ್ಲಿ ಒಂದು ಮಿನಿ ರ್ಯಾಲಿನೇ ಆಗ್ಬಿಡ್ತಪ್ಪ ಸಿ.ಟಿ. ರವಿ ಅವರು ತಲೆಗೆಲ್ಲ ಬ್ಯಾಂಡೇಜ್ ಕಟ್ಕೊಂಡು. ಲಕ್ಷ್ಮಿ ಅಕ್ಕ, ನಾನು ಮನಸ್ಸಿಂದ ಒಳ್ಳೆಯವನಕ್ಕ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ ಅಕ್ಕ. ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ. ಅಣ್ಣ ರವಿ ಅಣ್ಣ, ನೀನು ಮನಸ್ಸಿಂದ ಕೆಟ್ಟವನು, ನೀನು ಮನಸ್ಸಿಂದ ಒಳ್ಳೆಯವನೇ ಆಗಿರ್ಬೋದು, ಆದರೆ ಬಾಯಿಂದ ಭಾಳ ಕೆಟ್ಟವನಪ್ಪ. ಆದರೆ ನೀನು ಹೇಳಿದಂತಹ ಸ್ಟೇಟ್ಮೆಂಟನ್ನು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವತ್ತೂ ಕೂಡ ಕ್ಷಮಿಸಲ್ಲ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ, ವೆರಿ ಓಪನ್ ಚಾಲೆಂಜ್. ಏನು ಆ ಓಪನ್ ಚಾಲೆಂಜ್ ಅಂದರೆ, ಈ ಚಾಲೆಂಜನ್ನು ಸಿ.ಟಿ. ರವಿ ಅವರು ಅಕ್ಸೆಪ್ಟ್ ಮಾಡ್ತಾರಾ? ಮಾಡಿಕೊಂಡು ಈ ಚಾಲೆಂಜನ್ನು ಫೇಸ್ ಮಾಡಿ ನಾನು ಏನೂ ಅಂದಿಲ್ಲ, ನಾನು ಸಾಚಾ ಅಂತ ಪ್ರೂವ್ ಮಾಡ್ಕೋತಾರ? ನಮಸ್ಕಾರ, ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ತಂದೆ ತಾಯಿ ಜಗಳದ ಮಧ್ಯೆ ಕೂಸು ಬಡವಾಯಿತು ಅನ್ನೋ ಲೆಕ್ಕದಲ್ಲಿ ಈಗ ಸಿ.ಟಿ. ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಆ ಧರ್ಮಸ್ಥಳ ಮಂಜುನಾಥನೇ ಬಡವನಾದ. ಅರೆ, ಧರ್ಮಸ್ಥಳ ಮಂಜುನಾಥನಿಗೂ ಲಕ್ಷ್ಮೀ ಹೆಬ್ಬಾಳ್ಕರಿಗೂ ಈ ಸಿ.ಟಿ. ರವಿಗೂ ಏನು ಸಂಬಂಧ? ಧರ್ಮಸ್ಥಳ ಮಂಜುನಾಥ ಯಾಕೆ ಮಧ್ಯೆ ಬಂದ ಅಂತ ಏನಾದರೂ ನೀವು ಪ್ರಶ್ನೆ ತಿಳ್ಕೊಂಡಿದ್ರೆ, ಎಸ್ ಆ್ಯಬ್ಸಲ್ಯೂಟ್ಲಿ ಹೌದು. ಧರ್ಮಸ್ಥಳ ಮಂಜುನಾಥ ಈ ಇವರಿಬ್ಬರ ಮಧ್ಯೆ ಬಂದು ಅನಾಥ ಆಗೋಗಿದ್ದಾನೆ. ಅದಕ್ಕೇನು ಸಂಬಂಧ? ದೇವ್ರು ಯಾಕೆ ಮಧ್ಯೆ ಬಂದ ಅಂದರೆ, ಇವರು ತಮ್ಮದೇ ರಾಜಕೀಯ ಜಗಳದಲ್ಲಿ ದೇವ್ರನ್ನ ತಂದು ಮಧ್ಯೆ ಕೂಡಿಸಿದ್ದಾರೆ. ಆ್ಯಕ್ಚುಲಿ ಏನಾಯಿತು, ಸಿ.ಟಿ. ರವಿಗೂ ಲಕ್ಷ್ಮೀ ಹೆಬ್ಬಾಳ್ಕರಿಗೂ ಏನಾಯಿತು ಏನಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತೇ ಇರುತ್ತೆ. ಆದರೆ ಹೇಳುವುದು ನಮ್ಮ ಧರ್ಮ, ಕೇಳುವುದು ನಿಮ್ಮ ಧರ್ಮ ಆದದ್ದರಿಂದ ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ, ಇದು ಕೆಲವರಿಗೆ ಸ್ವೀಟು, ಇನ್ನು ಕೆಲವರಿಗೆ ಘಾಟ್ ಆಗಿರ್ಬೋದು, ಆದರೂ ಏನು ನಡೀತು ಅಂತ ಹೇಳೋದಕ್ಕೆ ಬಯಸ್ತೀನಿ. ಇತ್ತೀಚೆಗಷ್ಟೇ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಈ ಪಕ್ಷದ ನಾಯಕರು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಚಾನ್ಸ್ ಬಂತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿವೇಶನದಲ್ಲಿ ಮಾತಾಡ್ತಾ ಸಿ.ಟಿ. ರವಿಯವರಿಗೆ ಕೊಲೆಗಾರ ಅನ್ನುವಂತಹ ಪದದ ಪ್ರಯೋಗವನ್ನು ಮಾಡ್ತಾರೆ. ಯಾಕಂದ್ರು ಆ ಪದವನ್ನು ಅಂತಂದರೆ, ಈ ಹಿಂದೆ ಸಿ.ಟಿ. ರವಿಯವರು ಕಾರ್ ಆಕ್ಸಿಡೆಂಟನ್ನು ಮಾಡಿರ್ತಾರೆ. ಆ ಕಾರ್ ಆಕ್ಸಿಡೆಂಟ್ ಮಾಡಿರುವಂತಹ ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು, ಅಂದರೆ ಯಾವುದೋ ಜಮಾನದಲ್ಲಾಗಿದ್ರಿ, 4-5 ವರ್ಷ ಆಯ್ತು ಅನ್ಕೊಳ್ಳಿ, 3-4 ವರ್ಷ ಆಯ್ತೇನೋ, ಆಗ ಮಾಡಿದಂತಹ ಆಕ್ಸಿಡೆಂಟನ್ನು ತಲೆಯಲ್ಲಿ ಇಟ್ಕೊಂಡು ಕೊಲೆಗಾರ ಅನ್ನುವಂತಹ ಪದ ಪ್ರಯೋಗವನ್ನು ಮಾಡಿದರು. ಸೊ ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ.ಟಿ. ರವಿ ಅವರಿಗೆ ಕೊಲೆಗಾರ ಅನ್ನುವಂತಹ ಪದ ಪ್ರಯೋಗ ಮಾಡಿದರು, ವೆನ್ ಇಟ್ಸ್ ಕೇಮ್ ಅ ಚಾನ್ಸ್ ಟು ಸಿ.ಟಿ. ರವಿ ಟು ಟಾಕ್, ಸಿ.ಟಿ. ರವಿ ಅವರು ಮಾತಾಡ್ತಾ ಇರಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದದ ಬಳಕೆಯನ್ನು ಮಾಡಿದರು. ಇದು ಹೆಂಗಿದೆ ಅಂತಂದರೆ, ನ್ಯೂಟನ್ಸ್ ಥರ್ಡ್ ಲಾ ಇದ್ದಂಗಿದೆ, ಎವ್ರಿ ಆ್ಯಕ್ಷನ್ ಈಸ್ ಆನ್ ಅಪೋನೆಂಟ್ ಆ್ಯಂಡ್ ಈಕ್ವಲೆಂಟ್ ರಿಯಾಕ್ಷನ್ ಅಂತ ಹೇಳಿ. ಅವರು ಆ್ಯಕ್ಷನ್ ಮಾಡಿದ್ದಕ್ಕೆ ಇವ್ರು ರಿಯಾಕ್ಷನ್ ಕೊಡಬೇಕಲ್ಲ, ಅದಕ್ಕೆ ಇವ್ರು ಏನು ಮಾಡಿದರು? ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದ ಪ್ರಯೋಗವನ್ನು ಮಾಡಿದರು. ಯಾವಾಗ ಆ ಪದ ಪ್ರಯೋಗ ಮಾಡಿಬಿಟ್ರು ಅಬ್ಬಬ್ಬಬ್ಬಬ್ಬಬ್ಬಬ್ಬ ಸದನದಲ್ಲಿ ಅಲ್ಲೋಲ ಕಲ್ಲೋಲ. ಕಾಂಗ್ರೆಸ್ನವರೆಲ್ಲ ಎದ್ದು ನಿಂತು ಸಿ.ಟಿ. ರವಿಗೆ ಇನ್ನೇನು ಬಂದು ಮಾಂಜ ಕೊಡಬೇಕು ಆ ಲೆಕ್ಕದಲ್ಲೆಲ್ಲ ಗಲಾಟೆ ಮಾಡಿಬಿಟ್ರು, ಆ ಲೆಕ್ಕದಲ್ಲೆಲ್ಲ ದಾಂಧಲೆ ಮಾಡಿಬಿಟ್ರು. ಏನ್ರಿ ಸಿ.ಟಿ. ರವಿ, ನಿಮ್ದೇನು ಬಾಯ ಬಚ್ಚಲ? ಒಂದು ಹೆಣ್ಣಿಗೆ ಹೆಂಗೆ ಗೌರವ ಕೊಡಬೇಕು ಗೊತ್ತಿಲ್ಲಲ್ರಿ, ಒಂದು ಹೆಣ್ಣಿಗೆ ಹೆಂಗೆ ಮರ್ಯಾದೆ ಕೊಡಬೇಕು, ಕಿಮ್ಮತ್ತು ಕೊಡಬೇಕು ಅನ್ನೋದು ಗೊತ್ತಿಲ್ವಲ್ಲ. ಏನು ಪದ ರೀ ಅದು? ಒಂದು ಹೆಣ್ಣಿಗೆ ಆ ರೀತಿಯಾದಂತಹ ಪದ ಪ್ರಯೋಗವನ್ನು ಮಾಡ್ತಾರಾ ಅನ್ನುವಂತಹ ವಿಚಾರವನ್ನು, ಅನ್ನುವಂತಹ ವಿರೋಧವನ್ನು ಅನೇಕ ಜನ ಕಾಂಗ್ರೆಸ್ ಲೀಡರು ವ್ಯಕ್ತ ಮಾಡ್ತಾ ಹೋದರು. ಅದಾದಮೇಲೆ ಸಿ.ಟಿ. ರವಿಯವರು ತಮ್ಮ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಬೇಕಲ್ಲ, ನಾನೇನೂ ತಪ್ಪು ಮಾಡಿಲ್ಲ, ನಾನು ಸಾಚಾ ಅಂತ ಪ್ರೂವ್ ಮಾಡ್ಕೋಬೇಕಲ್ಲ. ಅದಕ್ಕೆ ಸಿ.ಟಿ. ರವಿಯವರು ಒಂದು ಕ್ಯಾದೆ ತೆಗೆದರು. ಏನು ಅಂತ? ನಾನು ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದಾನೇ ಬಳಸಿಲ್ಲ, ನಾನು ಅದನ್ನು ಬಳಸೇ ಇಲ್ಲ, ನಾನು ಬೇರೆನೋ ಪದವನ್ನು ಬಳಸಲಿಕ್ಕೆ ಹೋಗಿದ್ದೆ, ನಾನು ಬೇರೆ ಯಾವುದೋ ಒಂದು ಪದವನ್ನು ಬಳಸ್ತಾ ಇದ್ದೀನಿ, ಆದರೆ ಇದು ಕಾಂಗ್ರೆಸ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಅಂತ ಕೇಳಿಸಿದೆ, ಬೇಕು ಅಂತ ಇವರು ನನ್ನ ಮೇಲೆ ಕಾಗೆ ಕೂಡಿಸ್ತಾ ಇದ್ದಾರೆ. ನಾನು ಯಾವುದೇ ಆ ಥರದ ಅವಾಚ್ಯ ಶಬ್ದಗಳನ್ನಾಗಲಿ ಅವಾಚ್ಯ ಪದಗಳನ್ನಾಗಲಿ ಬಳಸಿಲ್ಲ. ಹೆಣ್ಣು ಮಕ್ಕಳಿಗೆ ನಾವೆಲ್ಲ ಗೌರವ ಕೊಡ್ತೀವಿ, ಅವರು ನಮ್ಮ ಸಹೋದರಿಯರ ಹಾಗೆ ಹೀಗೆ ಅಂತ ಏನೇನೋ ಬಂಡಲ್ ಹೊಡೆದ್ರು. ಬಟ್ ವಾಟ್ ಎವರ್. ಆದರೆ ಅದಾದಮೇಲೆ ಏನೆಲ್ಲ ಡ್ರಾಮಾ ಆಯಿತು, ಸಿ.ಟಿ. ರವಿ ಅವ್ರ ಮೇಲೆ ಅಟ್ಯಾಕ್ ಆಯಿತು.
ಅವ್ರ ತಲೆಯಿಂದ ರಕ್ತ ಸುರಿದು ಬಂತು. ಕಾಂಗ್ರೆಸ್ನವರು ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಸಿ ಟಿ ರವಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ, ಸಿ ಟಿ ರವಿ ಅವ್ರನ್ನ ಮುಗಿಸ್ಲೇಬೇಕು ಅನ್ನುವಂಥ ಅಜೆಂಡವನ್ನು ಇಟ್ಕೊಂಡು ಈ ರೀತಿ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇದೇನು ನಿಜವಾದ ರಿಯಲ್ ಲೈಫಾ ಏನು ಸಿನಿಮಾನ? ಹಾಂ, ಸಿ ಟಿ ರವಿ ಅವ್ರ ಮೇಲೆ ಎನ್ಕೌಂಟ್ರ್ ಮಾಡೋ ಪ್ಲ್ಯಾನ್ ಮಾಡಿದ್ರಂತೆ ಪೊಲೀಸರು. ಯಾರಿಗಾದರೂ ಹೇಳಿದ್ರೆ ಅಂಡಿಂದ ನಗುತ್ತಾರಪ್ಪ, ಬಾಯಿಂದಲ್ಲ. ಇದೇನು ಸಿನಿಮಾನ ಅಂದಿಂದ ನಂಗೆ ಆಗ್ಬಿಡೋಕ್ಕೆ? ಹಾಂ, ಬಟ್ ವಾಟ್ ಎವರ್, ಇಷ್ಟೆಲ್ಲ ತಕರಾರಾಯಿತು, ಇಷ್ಟೆಲ್ಲ ಜಗಳ ಆಯಿತು. ಅದಾದಮೇಲೆ ಸಿ ಟಿ ರವಿ ಅವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಹೋದರು. ಅಲ್ಲೂ ಭಾರತೀಯ ಜನತಾ ಪಾರ್ಟಿಯ ನಾಯಕರೆಲ್ಲರೂ ಬಂದರು ಸಿ ಟಿ ರವಿ ಅವ್ರು ನೋಡೋಕ್ಕೆ. ಬಟ್ ಪೊಲೀಸ್ ರಿಫ್ಯೂಸ್ ಟು ಸಿ ಹಿಮ್. ಸಿ ಟಿ ರವಿ ಅವ್ರನ್ನ ನೋಡೋಕ್ಕೆ ಬಿಡಲಿಲ್ಲ. ಕಡೆಗೆ ಅದು ಮತ್ತೊಂದು ಮಗದೊಂದು ಬೇರೆ ಬೇರೆ ರೂಪಗಳನ್ನು ತೆಗೆದುಕೊಂಡು ಬಂಧನಕ್ಕೆ ಒಳಗಾದಂತಹ ಸಿ ಟಿ ರವಿ ಅವರು ಆಚೆ ಬರ್ತಾರೆ. ಅದಾದಮೇಲೆ ಅವ್ರದ್ದೇನು ಬಿಡಿ, ಅವರ ಅಭಿಮಾನಿಗಳು, ಅವರ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಭಾಳ ವಿಜೃಂಭಣೆಯಿಂದ ಸ್ವಾಗತ ಮಾಡ್ಕೊಂಡ್ರು. ಚಿಕ್ಕಮಗಳೂರಲ್ಲಿ ಒಂದು ಮಿನಿ ರ್ಯಾಲಿನೇ ಆಗಿಬಿಡ್ತಪ್ಪ ಸಿ ಟಿ ರವಿ ಅವರು. ತಲೆಗೆಲ್ಲ ಬ್ಯಾಂಡೇಜ್ ಕಟ್ಕೊಂಡು, ತಲೆ ಹೊಡೆದಿತ್ತಲ್ಲ ಅದಕ್ಕೆ ಬ್ಯಾಂಡೇಜ್ ಕಟ್ಕೊಂಡು ಏನೋ ಸಾಧನೆ ಮಾಡಿ ಬಂದವ್ರ ಥರ ಕೈಯೆಲ್ಲ ಬೀಸ್ಕೊಂಡು ಒಂದು ಮೆರವಣಿಗೆ ಎಲ್ಲ ಆಯಿತು. ಸರಿ, ಅದಾದ ಮೇಲೆ ಮತ್ತೆ ಮಾಧ್ಯಮದವ್ರ ಜೊತೆ ಮಾತನಾಡಲಿಕ್ಕೆ ಕೂತಾಗ ಸಿ ಟಿ ರವಿ ಸ್ಟೇಟ್ಮೆಂಟನ್ನು ಕೊಟ್ಟರು. ಅಕ್ಕ, ಲಕ್ಷ್ಮಿ ಅಕ್ಕ, ನಾನು ಮನಸ್ಸಿಂದ ಒಳ್ಳೆಯವನಕ್ಕ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ ಅಂತಹ ಸಿ ಟಿ ರವಿ ಅವರು ಹೇಳಿದರು. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಂದು ರಿಟರ್ನ್ ಸ್ಟೇಟ್ಮೆಂಟ್ ಕೊಡಬೇಕಲ್ಲ. ಅಣ್ಣ, ರವಿ ಅಣ್ಣ, ನೀನು ಮನಸ್ಸಿಂದ ಕೆಟ್ಟವನು, ನೀನು ಮನಸ್ಸಿಂದ ಒಳ್ಳೆಯವನೇ ಆಗಿರ್ಬೋದು, ಆದರೆ ಬಾಯಿಂದ ಭಾಳ ಕೆಟ್ಟವನಪ್ಪ. ಆದರೆ ನೀನು ಹೇಳಿದಂತಹ ಸ್ಟೇಟ್ಮೆಂಟನ್ನು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವತ್ತೂ ಕೂಡ ಕ್ಷಮಿಸಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಅದಾದಮೇಲೆ ಮತ್ತೆ ವಾದ ಪ್ರತಿವಾದಗಳು ನಡೀತಾನೇ ಇದೆ. ನಾನು ಯಾವುದೇ ಆ ಥರದ ಅವಾಚ್ಯ ಪದಗಳನ್ನು ಬಳಸಿಲ್ಲ, ಕೆಟ್ಟ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಈ ಕಡೆ ಸಿ ಟಿ ರವಿ ಅವರು ಹೇಳ್ತಾನೇ ಇದ್ದಾರೆ. ಆದರೆ ಆ ಪದವನ್ನು ಅವರು ಹೇಳಿದ್ದಾರೆ ಅನ್ನೋದು ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಾದ. ನಾನು ಆಗಲೇ ಮೊದಲು ಹೇಳಿದಾಗೆ ಧರ್ಮಸ್ಥಳ ಮಂಜುನಾಥನಿಗೂ ಇವರಿಬ್ಬರು ಜಗಳಕ್ಕೆ ಏನು ಸಂಬಂಧ ಇದೆ ಏನು ಅಂತಂದರೆ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ. ವೆರಿ ಓಪನ್ ಚಾಲೆಂಜ್. ಏನು ಆ ಓಪನ್ ಚಾಲೆಂಜ್ ಅಂದರೆ, ನಾನು ನನ್ನ ಕುಟುಂಬ ಸಮೇತವಾಗಿ ಧರ್ಮಸ್ಥಳಕ್ಕೆ ಬರ್ತೀನಿ, ಧರ್ಮಸ್ಥಳದ ಮಂಜುನಾಥನ ಮುಂದೆ ನಿಲ್ತೀನಿ. ಸಿ ಟಿ ರವಿ, ನೀವು ಕಟ್ಟಾರ್ ಹಿಂದುತ್ವವಾದಿ ಅಲ್ರಿ, ದತ್ತಪೀಠಕ್ಕೆ ಹೋಗ್ತೀರಿ, ದತ್ತಮಾಲೆ ಹಾಕ್ತೀರಿ, ಅಲ್ಲೇ ಚಿಕ್ಕಮಗಳೂರವರು, ನಿಮ್ಗೆ ಧರ್ಮಸ್ಥಳ ತುಂಬ ಹತ್ತಿರ. ನೀವು ನಿಮ್ಮ ಸಂಸಾರದ, ನಿಮ್ಮ ಪರಿವಾರದ ಸಮೇತವಾಗಿ ಧರ್ಮಸ್ಥಳಕ್ಕೆ ಬನ್ನಿ. ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ, ಆಣೆ ಮಾಡಿಬಿಟ್ಟು, ಇಲ್ಲ, ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ಪದ ಪ್ರಯೋಗವನ್ನು ಮಾಡಿಲ್ಲ, ಏನು ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಇದೆಯಲ್ಲ ಆ ಪದವನ್ನು ನಾನು ಹೇಳಿಲ್ಲ ಅಂತೇಳಿ ಚಾಲೆಂಜ್ ಮಾಡಿರಿ. ತಾಕತ್ತಿದ್ರೆ ನೋಡೋಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಚಾಲೆಂಜ್ ಮಾಡಿದ್ದಾರೆ. ವೆರಿ ಓಪನ್ ಚಾಲೆಂಜನ್ನು ಕೊಟ್ಟಿದ್ದಾರೆ. ಈ ಚಾಲೆಂಜನ್ನು ಸಿ ಟಿ ರವಿ ಅವರು ಅಕ್ಸೆಪ್ಟ್ ಮಾಡ್ತಾರಾ? ಮಾಡಿಕೊಂಡು ಈ ಚಾಲೆಂಜನ್ನು ಫೇಸ್ ಮಾಡಿ ನಾನು ಏನೂ ಅಂದಿಲ್ಲ, ನಾನು ಸಾಚಾ ಅಂತ ಪ್ರೂವ್ ಮಾಡ್ಕೋತಾರ? ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಅದನ್ನೆಲ್ಲ ಕಾದು ನೋಡಬೇಕು. ಇನ್ನು ಸಿ ಟಿ ರವಿಯವರು ಆ ಪದ ಅಂದಿದ್ದಾರೆ, ಅದು ನಮ್ಮ ಕಿವಿಗೆ ಕೇಳಿಸಿದೆ, ನಾವು ಅದನ್ನು ಕೇಳಿಸ್ಕೊಂಡಿದ್ದೀವಿ ಅಂತ ಹೇಳಿ ಅನೇಕ ಜನ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಒಂದು ಕ್ಷಣ ಸಿ ಟಿ ರವಿಯವರು ಆ ಪದ ಹೇಳಿದ ತಕ್ಷಣ ನಾವೇ ಗಾಬರಿ ಆಗಿಬಿಟ್ವಿ. ಏನು ಸಿ ಟಿ ರವಿ ಬಾಯಲ್ಲಿ ಇಂಥ ಮಾತೆಲ್ಲ ಬರುತ್ತಾ ಅಂತ ನಾವೇ ಏನು ಕಲ್ಲೋಲ ಆಗಿಬಿಟ್ವಿ. ನಿಜವಾಗ್ಲೂ ನಮಗೆ ಅದು ಬೇಜಾರಾಯಿತು, ಕನ್ಫ್ಯೂಸ್ ಆಯಿತು ಅಂತ ಒಂದು ಜನ ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ, ನಿದರ್ಶನಗಳು, ಅದಕ್ಕೆ ಎವಿಡೆನ್ಸಸ್ಸು, ಅದಕ್ಕೆ ಮತ್ತೊಂದು ಮಗದೊಂದು ಆ ವಿಡಿಯೋ ಬಿಟ್ಟು ಅವೆಲ್ಲ ಸಾವಿರ ಸಿಗುತ್ತೆ. ಬಟ್ ಈಗ ಯಾವ ದೇವರನ್ನು ನೀವು ನಂಬ್ತೀರಿ, ಯಾವ ದೇವರನ್ನು ನೀವು ಪೂಜೆ ಮಾಡ್ತೀರಿ, ಯಾವ ಧರ್ಮದ ಅನುಯಾಯಿಗಳಾಗಿದ್ದೀರಿ, ಇವತ್ತು ಅದೇ ಧರ್ಮದ ಪ್ರಮುಖ ದೇವರಾಗಿರುವಂತಹ ಧರ್ಮಸ್ಥಳ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ, ಆಣೆ ಮಾಡಿ, ಯಾವುದೇ ಕಾರಣಕ್ಕೂ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆ ಥರ ಪದಪ್ರಯೋಗ ಮಾಡಿಲ್ಲ ಅಂತ ಹೇಳಿಬಿಡ್ರಿ ನಿಮ್ಮ ಪರಿವಾರನ ಕರ್ಕೊಂಬಂದು, ಆಗ ನಾನು ಸುಮ್ಮನೆ ಆಗಿಬಿಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲೆಂಜ್ ಹಾಕಿದ್ದಾರೆ. ಸಿ ಟಿ ರವಿ ಅವರೇ, ಕಮಾನ್, ನೀವು ನಿಜವಾಗ್ಲೂ ಅಂದಿಲ್ಲ ಅಂದರೆ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾನು ನಿರಪರಾಧಿ ಇನ್ ಸೆನ್ಸ್ ನಾನು ಯಾವುದೇ ಥರದ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಪ್ಕಮಿಂಗ್ ಡೇಸಲ್ಲಿ ಸಿ ಟಿ ರವಿ ಅವರು ಏನು ಮಾಡ್ತಾರೆ ಅನ್ನೋದನ್ನು ನಾವು ಮತ್ತು ನೀವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್, ನೇರ ನುಡಿ. ನಮಸ್ಕಾರ.